Welcome to Mr. M Talks. ಇಂದು ಜನವರಿ 4, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. 1. ರಿಲಯನ್ಸ್ ಇಂಡಸ್ಟ್ರೀಸ್. ರಿಲಯನ್ಸ್ ಇಂಡಸ್ಟ್ರೀಸ್, ವೈರ್ಲೆಸ್ ಚಂದಾದಾರರ ನೆಲೆಯಲ್ಲಿ 39.3% ಮಾರುಕಟ್ಟೆ ಪಾಲನ್ನು ಹೊಂದಿರುವ ಸಬ್ಸಿಡಿಯರಿ ರಿಲಯನ್ಸ್ ಜಿಯೋ, ಅಕ್ಟೋಬರ್ 2023 ರಲ್ಲಿ 31.59 ಲಕ್ಷ ಬಳಕೆದಾರರನ್ನು ಸೇರಿಸಿದೆ. ಒಂದು ತಿಂಗಳ ಹಿಂದೆ 34.75 ಲಕ್ಷ ಬಳಕೆದಾರರು ಸೇರಿಸಿದ್ದಾರೆ. 2. ಜಿಯೋ ಹಣಕಾಸು ಸೇವೆಗಳು. ಜಿಯೋ ಹಣಕಾಸು ಸೇವೆಗಳು, ಭಾರತದಲ್ಲಿ ಮ್ಯೂಚುಯಲ್ ಫಂಡ್ ವ್ಯವಹಾರಗಳನ್ನು ಪ್ರಾರಂಭಿಸಲು ಜಿಯೋ ಫೈನಾನ್ಷಿಯಲ್ ಮತ್ತು ಬ್ಲ್ಯಾಕ್ರಾಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ, ಸೆಕ್ಯುರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ (ಸೆಬಿ) ಗೆ ದಾಖಲೆಗಳನ್ನು ಸಲ್ಲಿಸಿದೆ. ಕಂಪನಿಗಳು ಜಂಟಿ ಉದ್ಯಮಗಳಾಗಿ ಅಕ್ಟೋಬರ್ 19 ರಂದು ತಮ್ಮ ಅರ್ಜಿಗಳನ್ನು ಸಲ್ಲಿಸಿದ್ದರಿಂದ ಮತ್ತು ಡಿಸೆಂಬರ್ 31 ರವರೆಗೆ ಮ್ಯೂಚುವಲ್ ಫಂಡ್ ಅಪ್ಲಿಕೇಶನ್ಗಳ ನವೀಕರಿಸಿದ ಪಟ್ಟಿಯನ್ನು ತೋರಿಸಿರುವುದರಿಂದ ತಾತ್ವಿಕ ಅನುಮೋದನೆಯು ಸೆಬಿಯೊಂದಿಗೆ ಪರಿಗಣನೆಯಲ್ಲಿದೆ. 3. ಮಾರುತಿ ಸುಜುಕಿ ಇಂಡಿಯಾ. ಮಾರುತಿ ಸುಜುಕಿ ಇಂಡಿಯಾ, ಮಾರುತಿ ಸುಜುಕಿಯ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಸುಜುಕಿ ಮೋಟಾರ್ ಗುಜರಾತ್ (ಎಸ್ಎನ್ಜಿ), ಗುಜರಾತ್ ಜಿಎಸ್ಟಿ ಇಲಾಖೆಯಿಂದ ಜುಲೈ 2017 ರಿಂದ ಆಗಸ್ಟ್ 2022 ರ ಅವಧಿಗೆ ತೀರ್ಪು ಆದೇಶವನ್ನು ಸ್ವೀಕರಿಸಿದೆ. ಗುಜರಾತ್ ಜಿಎಸ್ಟಿ ಪ್ರಾಧಿಕಾರವು 173.9 ಕೋಟಿ ರೂಪಾಯಿಗಳ ತೆರಿಗೆ ಬೇಡಿಕೆಯನ್ನು ಎತ್ತಿಹಿಡಿದಿದೆ. ಕೆಲವು ಸೇವೆಗಳ ಮೇಲೆ ಹಿಮ್ಮುಖ ಶುಲ್ಕದ ಆಧಾರದ ಮೇಲೆ ತೆರಿಗೆ ಹೊಣೆಗಾರಿಕೆಯ ವಿಷಯದಲ್ಲಿ 17.4 ಕೋಟಿ ರೂಪಾಯಿಗಳ ದಂಡವನ್ನು ವಿಧಿಸುತ್ತದೆ ಮತ್ತು ಬಡ್ಡಿ ವಿಧಿಸುತ್ತದೆ. ಶೋಕಾಸ್ ನೋಟಿಸ್ ನೀಡುವ ಮೊದಲು ಎಸ್ಎನ್ಜಿ ಈಗಾಗಲೇ 173.9 ಕೋಟಿ ತೆರಿಗೆ ಮೊತ್ತವನ್ನು ಪಾವತಿಸಿತ್ತು. ಎಸ್ಎಂಜಿ ಮೊದಲ ಮೇಲ್ಮನವಿ ಪ್ರಾಧಿಕಾರದೊಂದಿಗೆ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುತ್ತದೆ. ಕಂಪನಿಯ ಹಣಕಾಸು, ಕಾರ್ಯಾಚರಣೆ ಅಥವಾ ಇತರ ಚಟುವಟಿಕೆಗಳ ಮೇಲೆ ಆದೇಶವು ಯಾವುದೇ ಪ್ರಮುಖ ಪರಿಣಾಮ ಬೀರುವುದಿಲ್ಲ. 4. ಝೊಮ್ಯಾಟೊ. ಝೊಮ್ಯಾಟೊ, ಗ್ಯಾಸ್ಟ್ರೋನೊಸಿ ಎಸ್ಪಿಸು, ಪೋಲೆಂಡ್ನ ಆಹಾರ ವಿತರಣಾ ದೈತ್ಯದ ಸ್ಟೆಪ್ ಡೌನ್ ಅಂಗಸಂಸ್ಥೆ, ಜನವರಿ 2 ರಂದು ದಿವಾಳಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ. ಗ್ಯಾಸ್ಟ್ರೋನೌಸಿ ಯಾವುದೇ ಸಕ್ರಿಯ ವ್ಯಾಪಾರ ಕಾರ್ಯಾಚರಣೆಗಳನ್ನು ಹೊಂದಿಲ್ಲ ಮತ್ತು ಕಂಪನಿಯ ವಸ್ತು ಅಂಗಸಂಸ್ಥೆಯಾಗಿಲ್ಲ. ಇದಲ್ಲದೆ, ಗ್ಯಾಸ್ಟ್ರೋನೌಸಿಯ ವಿಸರ್ಜನೆಯು ಕಂಪನಿಯ ಆದಾಯದ ಮೇಲೆ ಪರಿಣಾಮ ಬೀರುವುದಿಲ್ಲ. 5. ಭಾರತೀಯ ಜೀವ ವಿಮಾ ನಿಗಮ. ಭಾರತೀಯ ಜೀವ ವಿಮಾ ನಿಗಮ, ತಮಿಳುನಾಡು, ಉತ್ತರಾಖಂಡ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಜಿಎಸ್ಟಿ ಅಧಿಕಾರಿಗಳು ಜಿಎಸ್ಟಿ, ಬಡ್ಡಿ ಮತ್ತು ದಂಡದ ಮೊತ್ತ 667.5 ಕೋಟಿ ರೂಪಾಯಿ. ನಿಗಮವು ನಿಗದಿತ ಸಮಯದೊಳಗೆ ಈ ಆದೇಶಗಳ ವಿರುದ್ಧ ಕ್ರಮವಾಗಿ ಕಮಿಷನರ್, ಅಪೀಲುಗಳು, ಚೆನ್ನೈ, ಡೆಹ್ರಾಡೂನ್ ಮತ್ತು ಅಹಮದಾಬಾದ್ನಲ್ಲಿ ಮೇಲ್ಮನವಿ ಸಲ್ಲಿಸುತ್ತದೆ. ಈ ಆದೇಶಗಳಿಂದಾಗಿ ನಿಗಮದ ಹಣಕಾಸು, ಕಾರ್ಯಾಚರಣೆಗಳು ಅಥವಾ ಇತರ ಚಟುವಟಿಕೆಗಳ ಮೇಲೆ ಯಾವುದೇ ವಸ್ತು ಪರಿಣಾಮವಿಲ್ಲ. 6. ಭಾರತಿ ಏರ್ಟೆಲ್. ಭಾರತಿ ಏರ್ಟೆಲ್, ಟೆಲಿಕಾಂ ಆಪರೇಟರ್ ವೈರ್ಲೆಸ್ ಚಂದಾದಾರರ ನೆಲೆಯಲ್ಲಿ 32.85% ಮಾರುಕಟ್ಟೆ ಪಾಲನ್ನು ಹೊಂದಿದೆ. ಅಕ್ಟೋಬರ್ 2023 ರಲ್ಲಿ 3.52 ಲಕ್ಷ ಬಳಕೆದಾರರನ್ನು ಸೇರಿಸಿದೆ. ಹಿಂದಿನ ತಿಂಗಳಲ್ಲಿ 13.2 ಲಕ್ಷ ಬಳಕೆದಾರರನ್ನು ಸೇರಿಸಿದೆ. ಅಕ್ಟೋಬರ್ 2023 ರ ಹೊತ್ತಿಗೆ, ಖಾಸಗಿ ಪ್ರವೇಶ ಸೇವಾ ಪೂರೈಕೆದಾರರು ವೈರ್ಲೆಸ್ ಚಂದಾದಾರರ 90.75% ಮಾರುಕಟ್ಟೆ ಪಾಲನ್ನು ಹೊಂದಿದ್ದಾರೆ, ಆದರೆ ಬಿಎಸ್ಎನ್ಎಲ್ ಮತ್ತು ಎಂಟಿಎನ್ಎಲ್, ಎರಡು ಪಿಎಸ್ಯು ಪ್ರವೇಶ ಸೇವಾ ಪೂರೈಕೆದಾರರು ಕೇವಲ 8.25% ಮಾರುಕಟ್ಟೆ ಪಾಲನ್ನು ಹೊಂದಿದ್ದವು. 7. ವೊಡಾಫೋನ್ ಐಡಿಯಾ. ವೊಡಾಫೋನ್ ಐಡಿಯಾ, 19.59% ಮಾರುಕಟ್ಟೆ ಪಾಲನ್ನು ಹೊಂದಿರುವ ಟೆಲಿಕಾಂ ಆಪರೇಟರ್ ಅಕ್ಟೋಬರ್ 2023 ರಲ್ಲಿ 24 ಲಕ್ಷ ಬಳಕೆದಾರರ ನಷ್ಟವನ್ನು ದಾಖಲಿಸಿದೆ. ಸೆಪ್ಟೆಂಬರ್ 2023 ರಲ್ಲಿ 7.5 ಲಕ್ಷ ಬಳಕೆದಾರರ ನಷ್ಟವಾಗಿದೆ. ಅಕ್ಟೋಬರ್ 2023 ರ ಹೊತ್ತಿಗೆ, ಖಾಸಗಿ ಪ್ರವೇಶ ಸೇವಾ ಪೂರೈಕೆದಾರರು 91.75% ಮಾರುಕಟ್ಟೆ ಪಾಲನ್ನು ಹೊಂದಿದ್ದಾರೆ. ವೈರ್ಲೆಸ್ ಚಂದಾದಾರರಲ್ಲಿ, ಎರಡು ಪಿಎಸ್ಯು ಪ್ರವೇಶ ಸೇವಾ ಪೂರೈಕೆದಾರರಾದ ಬಿಎಸ್ಎನ್ಎಲ್ ಮತ್ತು ಎಂಟಿಎನ್ಎಲ್ ಕೇವಲ 8.25% ಮಾರುಕಟ್ಟೆ ಪಾಲನ್ನು ಹೊಂದಿದ್ದವು. 8. ಎಲ್ಟಿಮೈಂಟ್ರಿ. ಎಲ್ಟಿಐ ಮೈಂಟ್ರಿ ಇಟ್ ಸೇವೆಗಳ ಕಂಪನಿಯು ಮಹಾರಾಷ್ಟ್ರ ಸರಕು ಮತ್ತು ಸೇವಾ ತೆರಿಗೆ ಕಾಯಿದೆಯಡಿಯಲ್ಲಿ ತೆರಿಗೆ ಬೇಡಿಕೆಯ ಆದೇಶವನ್ನು ಸರಕು ಮತ್ತು ಸೇವಾ ತೆರಿಗೆ ಇಲಾಖೆ, ರಾಜ್ಯ ತೆರಿಗೆ ಉಪ ಆಯುಕ್ತರ ಕಚೇರಿ, ಮುಂಬೈನಿಂದ ಸ್ವೀಕರಿಸಿದೆ. ಪ್ರಾಧಿಕಾರವು 205.9 ಕೋಟಿ ಮೊತ್ತದ ತೆರಿಗೆ ಬೇಡಿಕೆಯನ್ನು ಹೆಚ್ಚಿಸಿತು. ರೂ. 1 ಕೋಟಿ ದಂಡ ಮತ್ತು ಬಡ್ಡಿ ಸೇರಿದಂತೆ. Recommendation. 1 by Mahindra and Mahindra. Target call of 2005 rupees from Motilal Oswal Friendke. 2 by NMDC. Target call of 245 rupees from Sharekhan Reference.
ಘೋಷಣೆ. ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ವ್ಯಕ್ತಿಯಲ್ಲ. ದಯವಿಟ್ಟು ನನ್ನ ಚಾನಲ್ ಅನ್ನು ಚಂದಾದಾರರಾಗಿ ಮತ್ತು ಬೆಂಬಲಿಸಿ.